ಮುಂದಿನ ಪ್ರಶ್ನೆ ರಾಹುಲ್ ಅವರಿಂದ. ಬಾಯ್ ಫ್ರೆಂಡ್ ಅಥವಾ ಗರ್ಲ್ ಫ್ರೆಂಡ್ ಮಾಡ್ಕೊಳ್ಳೋದಕ್ಕೆ ಸರಿಯಾದ ವಯಸ್ಸು ಯಾವುದು? ರಾಹುಲ್ಗೆ ಬಾಯ್ ಫ್ರೆಂಡ್ ಬೇಕಂತ. ಈಗದು ಲೀಗಲ್ ಆಗಿಬಿಟ್ಟಿದೆ. ಪ್ರತಿ ಮಗುಗೂ ಬಾಯ್ ಫ್ರೆಂಡ್ಸ್ ಗರ್ಲ್ ಫ್ರೆಂಡ್ಸ್ ಇರ್ತಾರೆ. ಹೌದು, ನಿಮಗೆ 3, 4, 5 ವಯಸ್ಸಿದ್ದಾಗ ನಿಮಗೆ ಬಾಯ್ ಫ್ರೆಂಡ್ಸ್ ಗರ್ಲ್ ಫ್ರೆಂಡ್ಸ್ ಇರಲಿಲ್ವಾ? ಇದ್ರು. ಈಗ ಈ ಸರಳ ಫ್ರೆಂಡ್ಗೆ ಹೊಸ ಅರ್ಥ ಕೊಡ್ತಾ ಇದ್ದೀರಾ. Well, a friend need not necessarily mean you have to get physical with them. Hello? ಫ್ರೆಂಡ್ ಅಂದ್ರೆ ದೈಹಿಕ ಸಂಬಂಧ ಇರಲೇಬೇಕು ಅಂತೇನಿಲ್ಲ. ಇದು ನೀವು ದೇಹನೇ ಸರ್ವಸ್ವವಾಗಿರೋ ಕೆಲವು ಸಮಾಜಗಳಿಂದ ತಗೊಂಡಿರೋ ವಿಚಾರ. ಅದು ಯಾಕೆ ಹಾಗೆ? ಇವತ್ತಿದು ಹೀಗಾಗಿದೆ. ಅಮೆರಿಕಾದಲ್ಲಿ ಮಾತ್ರ ಹೀಗಿತ್ತು, ಈಗ ಎಲ್ಲ ಕಡೆ ಆಗ್ಬಿಟ್ಟಿದೆ. ನೀವು ಸಂಬಂಧ ಅಂದಾಗ ಜನರು ಅದನ್ನ ದೈಹಿಕ ಸಂಬಂಧ ಅಂದ್ಕೋತಾರೆ. ನನಗೆ ಈಗ ನಿಮ್ಮ ಜೊತೆ ಒಂದು ಸಂಬಂಧ ಇಲ್ವಾ? ನಿಮಗೆ ಹೆತ್ತವ್ರ ಜೊತೆ ಸಂಬಂಧ ಇಲ್ವಾ? ನಿಮ್ಮ ಸ್ನೇಹಿತರ ಜೊತೆ, ಶಿಕ್ಷಕರ ಜೊತೆ ಸಂಬಂಧ ಇಲ್ವಾ? ಹಲೋ, ಇದೆ. ಆದರೆ ಹಂಗನ್ನಕ್ಕಾಗಲ್ಲ. ನನ್ನ ಟೀಚರ್ ಜೊತೆ ಸಂಬಂಧ ಇದೆ ಅಂತಂದ್ರೆ ಟೀಚರ್ ಜೊತೆ ಏನೋ ಗೋಲ್ಮಾಲ್ ಮಾಡ್ತಾ ಇದ್ದೀರಿ ಅಂತ ಅಂದ್ಕೋತಾರೆ. ಹೀಗ್ಯಾಕೆ ಆಗ್ಬಿಟ್ಟಿದ್ದೀವಿ ನೋಡಿ. ಸಮಸ್ಯೆ ಇಷ್ಟೇ, ನಿಮ್ಮ ಬುದ್ಧಿಶಕ್ತಿನ ನಿಮ್ಮ ಹಾರ್ಮೋನ್ಗಳು ಅಪಹರಿಸಿವೆ. ನೀವು ನನ್ನ ಸ್ನೇಹಿತರು ಅಂದರೆ ನಿಮ್ಮ ದೇಹದ ಜೊತೆ ಏನೋ ಮಾಡಬೇಕು ಅಂತನಾ? ಅದು ಅಗತ್ಯನಾ? ಹಲೋ, ಹಾಗೆ ಫ್ರೆಂಡ್ಸ್ ಆಗೋಕ್ಕಾಗಲ್ವಾ? ನೀವೊಬ್ಬ ಹುಡುಗಿ, ನೀವು ನನ್ನ ಸ್ನೇಹಿತರು. ಆದರೆ ನೀವು ನನ್ನ ಗರ್ಲ್ ಫ್ರೆಂಡ್ ಅನ್ನಕ್ಕಾಗಲ್ಲ. ಅದಕ್ಕೆ ಬೇರೆನೇ ಅರ್ಥ ಬರುತ್ತೆ. ಇದು ಯಾಕಾಗ್ತಾ ಇದೆ ಅಂದರೆ ದೇಹಾಧಾರಿತ ಸಂಬಂಧಗಳಿಗೆ ತುಂಬ ಪ್ರಾಮುಖ್ಯತೆ ಕೊಡ್ತಾ ಇದ್ದೀವಿ. ದೇಹಕ್ಕಿಂತ ಆಳವಾದ ಸಂಬಂಧಗಳಿವೆ ಅಂತ ಅರ್ಥ ಮಾಡ್ಕೋಬೇಕು. ನಿಮ್ಮ ದೇಹದ ಇನ್ವಾಲ್ವ್ಮೆಂಟ್ ಇಲ್ಲದೇನೆ ಜನರ ಜೊತೆ ಗಹನವಾದ ಸಂಬಂಧಗಳನ್ನು ಹೊಂದಬಹುದು ಅಲ್ವಾ? ಸಾಧ್ಯನಾ ಇಲ್ವಾ? ದೇಹಾಧಾರಿತ ಸಂಬಂಧ ಒಬ್ಬರ ಜೊತೆ ಅಗತ್ಯವಾಗಿರಬಹುದು, ಸರಿ, ಅದು ನಿಮ್ಮ ಆಯ್ಕೆ. ಆದರೆ ಅದು ಬಹಳ ಸೀಮಿತವಾದ್ದು. ಆದರೆ ಸ್ನೇಹ ಮತ್ತು ಸಂಬಂಧ ಅಪಾರ ಜನರ ಜೊತೆ ಹಲವು ಹಂತಗಳಲ್ಲಿ ಸಾಧ್ಯ. ಹೌದಾ ಅಲ್ವಾ? ನೀವು ಸಾವಿರಾರು ಜನರೊಂದಿಗೆ ನಿಕಟವಾದ ಸಂಬಂಧ ಹೊಂದಬಹುದು. ನನಗೆ ಬಹಳ ನಿಕಟ ಸಂಬಂಧಗಳಿವೆ. ನಾನು ಈಗ ಇಲ್ಲಿ ಕೂತಿರೋ ಹಾಗೇನೆ ನಿಮ್ಮ ಜೊತೆ ಒಂದು ನಿಕಟತೆಯನ್ನು ಹೊಂದಿದ್ದೀನಿ. ಆದರೆ ನಾನು ನಿಕಟ ಅಂತ ಹೇಳಿದ್ರೆ 2 ದೇಹಗಳು ಉಜ್ಜುತ್ತಿರಬೇಕು ಅಂದ್ಕೋತಾರೆ. ನೋಡಿ, 2 ದೇಹಗಳು ಉಜ್ಜುತ್ತಿದ್ರೆ ಬರೀ ಚರ್ಮ ಸ್ಪರ್ಶಿಸ್ತಿದೆ, ಸರಿನಾ? ಚರ್ಮ ನಿಮ್ಮ ಅತ್ಯಂತ ಹೊರಪದರ. ಅದು ಹೇಗೆ ನಿಕಟವಾಗುತ್ತೆ? ನನ್ನ ಪ್ರಕಾರ ಅದು ನಿಕಟ ಅಲ್ಲ. ನಾನು ಜನರನ್ನ ಬರೀ ಅವರ ಮನಸ್ಸು ಭಾವನೆಗಳಲ್ಲಿ ಅಲ್ಲ, ಅವರ ಅಂತರಾಳವನ್ನು, ಅವರ ಜೀವ ಪ್ರಕ್ರಿಯೆಯನ್ನು ಒಳಹೋಗ್ತೀನಿ. ಜನರೊಂದಿಗೆ ಆ ಥರ ಸಂಬಂಧ ಹೊಂದುತ್ತೀನಿ. ನನ್ನ ಜೀವಶಕ್ತಿ ಅವರ ಜೀವಶಕ್ತಿ ಜೊತೆ ಅನುರಣಿಸುತ್ತೆ. ಅದು ನಿಕಟತೆ, ನಿಜವಾದ ನಿಕಟತೆ. ದೇಹ ಉಜ್ಜೋದು ಬದುಕಿನ ಒಂದು ಹಂತದಲ್ಲಿ ಅಗತ್ಯವಾಗಿರಬಹುದು, ಪರವಾಗಿಲ್ಲ. ಅದು ಸರಿ ತಪ್ಪು ಅಂತಿಲ್ಲ, ಅದು ಒಬ್ಬರ ಆಯ್ಕೆ. ಆದರೆ ಅದನ್ನು ಸ್ನೇಹದ ತಳಹದಿಯಾಗಿಸ್ಬೇಡಿ. ಸುತ್ತ ಇರೋ ಎಲ್ಲ ಹುಡುಗ ಹುಡುಗಿಯರ ಜೊತೆ ಯಾಕೆ ಸ್ನೇಹಿತರಾಗಿರಬಾರ್ದು? ಹಲೋ, ಮೂಲಭೂತವಾಗಿ ನೀವು ಕೇಳ್ತಾ ಇರೋದು ಯಾವ ವಯಸ್ಸಿನಲ್ಲಿ ನಾನು ಲೈಂಗಿಕಾಧಾರಿತ ಸಂಬಂಧಗಳಲ್ಲಿ ತೊಡಗಲಿ ಅಂತ. ಅದು ನಿಮ್ಮ ಪ್ರಶ್ನೆ. ಆದರೆ ನನ್ನ ಪ್ರಕಾರ ಈ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಅನ್ನೋ ವಿಚಾರನ ತೆಗೆದು ಹಾಕಿದ್ರೆ ನಿಮಗೂ ಜಗತ್ತಿಗೂ ದೊಡ್ಡ ಉಪಕಾರ ಮಾಡ್ತೀರಿ. ಅದನ್ನು ಬೇರೇನೋ ಕರೀರಿ, ಅವ್ರನ್ನ ನಿಮ್ಮ ರೊಮ್ಯಾನ್ಸ್, ಲವ್ ಅಫೇರ್ ಅಂತ ಏನಾದರೂ ಕರೀರಿ. ಯಾಕೆ ಅಂದರೆ ಫ್ರೆಂಡ್ ಅನ್ನೋ ಪದವನ್ನು ದೇಹದಿಂದ ಮುಕ್ತಗೊಳಿಸಬೇಕು. ಅದು ಬಹಳ ಮುಖ್ಯ. ಇಲ್ಲಾಂದರೆ ಫ್ರೆಂಡ್ಶಿಪ್ಗಳು ಆಗಲ್ಲ. ಎಲ್ಲರೂ ಹೀಗಿರ್ತಾರೆ. ಯಾಕೆ ಅಂದರೆ ನೀವು ನನ್ನ ಫ್ರೆಂಡ್ ಅಂದರೆ ಅವ್ರಿಗೆ ಭಯ, ಅನಗತ್ಯವಾಗಿ ಅಲ್ವಾ? ಆಕೆ ನನ್ನ ಫ್ರೆಂಡ್ ಅಂದರೆ ಆಕೆಗೆ ಭಯ. ಏನಿದೆ ಇವ್ರ ತಲೆಯಲ್ಲಿ, ಇವ್ರು ಹೇಗೆ ನನ್ನ ಫ್ರೆಂಡ್? ಫ್ರೆಂಡ್ ಅನ್ನೋ ಪದವನ್ನು ದೇಹದಿಂದ ಮುಕ್ತಗೊಳಿಸಿ. ಅದು ತುಂಬ ಮುಖ್ಯ. ಸ್ನೇಹ ಎಲ್ಲರೊಂದಿಗೂ ಆಗಲಿ. ದೇಹಾಧಾರಿತ ಸಂಬಂಧಗಳು ಇನ್ನೊಬ್ಬರ ಜೊತೆ ಆಗುತ್ತೆ, ಅದು ಬೇರೆ ವಿಷಯ. ಅದು ನಿಮ್ಮ ಆಯ್ಕೆ. ಯಾವ ವಯಸ್ಸಿನಲ್ಲಿ ನೀವು
ಶಿಕ್ಷಣದಲ್ಲಿದ್ದಾಗ ಜೀವನದ ಈ ಹಂತದಲ್ಲಿ ಈ ವಿಷಯಗಳನ್ನು ನೀವು ಹತೋಟಿಗೆ ತಂದುಕೊಳ್ದಿದ್ರೆ ನನ್ನ ನಂಬಿ ನಿಮ್ಮದೇ ದೇಹ ನಿಮ್ಮದೇ ಮನಸ್ಸು ಜೀವನದುದ್ದಕ್ಕೂ ಹಲವು ರೀತಿಗಳಲ್ಲಿ ನಿಮ್ಮನ್ನು ಎಡವೋ ಥರ ಮಾಡುತ್ತೆ. ನೀವು ಅವುಗಳ ಸವಾರಿ ಮಾಡಲ್ಲ, ಅವು ನಿಮ್ಮ ಮೇಲೆ ಸವಾರಿ ಮಾಡುತ್ತವೆ. ಹಾಗಾಗಬಾರ್ದು. ನಿಮ್ಮ ಬದುಕಿನ ಈ ಹಂತದಲ್ಲಿ ಮೂಲಭೂತವಾಗಿ ಫೋಕಸ್ ಮಾಡಬೇಕಿರೋದು ನಿಮ್ಮೊಳಗೆ ಅತ್ಯುತ್ತಮವಾದ ಸ್ಥಿತಿಗೆ ಬೆಳೆಯೋದು ಹೇಗೆ ಅಂತ. ಜೀವಿಸೋ ಆತುರದಲ್ಲಿರಬೇಡಿ. ಜೀವನ ಮುಂದೆ ಆಗತ್ತೆ. ತುಂಬ ಬೇಗ ಜೀವಿಸ್ಬಿಟ್ರೆ ತುಂಬ ಚೆನ್ನಾಗಿ ಜೀವಿಸೋಕ್ಕಾಗಲ್ಲ. ತುಂಬ ಬೇಗ ಜೀವಿಸೋದಕ್ಕೆ ನೋಡಬೇಡಿ. ನಾನು ನೈತಿಕತೆ ಅನೈತಿಕತೆ ಹೇಳೋ ವ್ಯಕ್ತಿ ಅಲ್ಲ, ಇದು ಮಾಡಿ ಅದು ಮಾಡಬೇಡಿ ಅನ್ನೋಕ್ಕೆ. ಯಾರಿಗಾದರೂ ಅಷ್ಟೊಂದು ವಿವಶತೆ ಇದ್ದರೆ ಮಾಡಲಿ, ಆದರೆ ಎಲ್ಲರೂ ಅದನ್ನು ಒಂದು ಟ್ರೆಂಡ್ ಮಾಡ್ಕೋಬೇಕಿಲ್ಲ. ಕಾಲೇಜ್ನಲ್ಲಿದ್ದರೆ ಯಾರೊಂದಿಗಾದರೂ ಲೈಂಗಿಕ ಆಧಾರಿತ ಸಂಬಂಧ ಹೊಂದಿರಲೇಬೇಕು ಅಂತ ಆ ಥರ ನಿರ್ಬಂಧ ಏನೂ ಇಲ್ಲ. ಹಾಗಿರಬೇಕು ಅಂತ ನಿಯಮ ಏನೂ ಇಲ್ಲ. ಒಬ್ಬರು ಬೆಳಿಬಹುದು. ಇದ್ರ ಬಗ್ಗೆ ಮುಂಚೆ ಮಾತಾಡಿದ್ದೀನಿ, ಆದರೆ ನಿಮಗಿದನ್ನು ಹೇಳಬೇಕು. ಮಾವಿನ ಬೆಳೆಗಾರರಲ್ಲಿ ಒಂದು ರೂಢಿ ಇದೆ. ಭಾರತದಾದ್ಯಂತ ಎಲ್ರಿಗೂ ಗೊತ್ತಿದೆ ಇದು. ನೀವೊಂದು ಮಾವಿನ ಸಸಿಯನ್ನು ನೆಟ್ಟರೆ 12-14 ತಿಂಗಳೊಳಗಡೆ ಹೂ ಬಿಡುತ್ತೆ ಋತು ಬಂದಾಗ. ಮಾವಿನ ರೈತ ಗಿಡಗಳಿಂದ ಎಲ್ಲ ಹೂಗಳನ್ನು ಕೀಳ್ತಾನೆ. ಯಾಕೆ ಅಂದರೆ ನೀವದನ್ನು ಬೆಳೆಯೋದಕ್ಕೆ ಬಿಟ್ಟರೆ 1-2 ಹಣ್ಣುಗಳು ಬರುತ್ತವೆ ಈ ಸಣ್ಣ ಗಿಡದಲ್ಲಿ. 3-4 ವರ್ಷಗಳವರೆಗೆ ಹಣ್ಣಾಗೋದಕ್ಕೆ ಬಿಡದೇ ಇರೋ ಗಿಡಗಳು ಮಾತ್ರ ದೊಡ್ಡ ಮರಗಳಾಗಿ ತುಂಬ ಹಣ್ಣು ಕೊಡುತ್ತವೆ. ತುಂಬ ಬೇಗ ಹಣ್ಣು ಬಿಡೋ ಗಿಡಗಳು ದೊಡ್ಡ ಮರಗಳಾಗೋದೇ ಇಲ್ಲ. ಮಾವಿನ ರೈತನಿಗೆ ಈ ವಿವೇಕ ಇದೆ, ಎಲ್ಲ ಹೂಗಳನ್ನು ಕೀಳ್ತಾನೆ. ಹಾಗೇನೆ ಮನುಷ್ಯರು ಜೀವಿಸೋ ಆತುರದಲ್ಲಿರಬಾರ್ದು. ಮುಖ್ಯವಾದ ವಿಷಯ ಏನು ಅಂದರೆ, ಜೀವಿಸೋದಕ್ಕೆ ಯತ್ನಿಸೋ ಮೊದಲು ನೀವು ಸಾಕಷ್ಟು ಎತ್ತರದ ಸ್ಥಳದಲ್ಲಿರಬೇಕು. ಆಗ ಜೀವನ ಚೆನ್ನಾಗಿ ನಡೆಯುತ್ತೆ. ತುಂಬ ಬೇಗ ಜೀವಿಸಿದರೆ ಜೀವನ ಇಡೀ ಶ್ರಮ ಪಡಬೇಕಾಗಬಹುದು. ಮತ್ತು ನಾಳೆ ಹಲವು ತುಮುಲುಗಳಾಗುತ್ತೆ. ನೀವು ಪಾಶ್ಚಾತ್ಯ ವಿದ್ಯಾಲಯಗಳಿಗೆ ಹೋದರೆ, ಈ ವಾರ ಅಷ್ಟೇ ರಾಸ್ ಬಿಸ್ನೆಸ್ ಸ್ಕೂಲ್ ಮತ್ತು ಹಾರ್ವರ್ಡ್ ಬಿಸ್ನೆಸ್ ಸ್ಕೂಲ್ಗಳಲ್ಲಿ ಇದ್ದೆ. ಅಲ್ಲಿ ನೋಡಿದ್ರೆ ನನಗೆ ಪರ್ಸೆಂಟೇಜ್ ಗೊತ್ತಿಲ್ಲ, ಆದರೆ ಜನ ಹೇಳ್ತಾರೆ, ಅಥವಾ ನೀವೇ ಸುತ್ತಮುತ್ತ ನೋಡಬಹುದು, ಅಲ್ಲಿರೋ ಹೆಚ್ಚಿನವರು ಭಾರತೀಯರು, ಚೈನೀಸ್ ಇವರೇ. ಸುಮಾರು 40% ಮಾತ್ರ ಅಮೇರಿಕಾದ ಬಿಳಿ ಜನರು. ಅವರು ಅಲ್ಲಿ ಬಹುಸಂಖ್ಯಾತರಾಗಿದ್ದರು. ಇದು ಯಾಕಾಗ್ತಿದೆ ಅಂದರೆ, ಈ ಭಾರತೀಯ ಮತ್ತು ಚೈನೀಸ್ ಕುಟುಂಬಗಳಲ್ಲಿ ಮಕ್ಕಳಿಗೆ ಒಂದು ಥರದ ಬೆಂಬಲ ಇದೆ. ಅವರಿಗೆ ಸುಮಾರು 25 ಆಗೋವರೆಗೆ ಹೆತ್ತವ್ರ ಜೊತೆ ಇರಬೇಕು, ಯೂನಿವರ್ಸಿಟಿ ಮುಗಿಸೋವರೆಗೆ. ಆದರೆ ಅಮೇರಿಕನ್ ಕುಟುಂಬಗಳಲ್ಲಿ ಸಾಮಾನ್ಯವಾಗಿ ಅವರಿಗೆ 18 ಆಗೋ ಹೊತ್ತಿಗೆ ಕುಟುಂಬದಿಂದ ಬೇರೆಯಾಗ್ತಾರೆ, ತಮ್ಮ ಪಾರ್ಟ್ನರ್ಗಳ ಜೊತೆ ವಾಸಿಸ್ತಾರೆ, ಭಾವನೆಗಳಲ್ಲಿ ಹೊಯ್ದಾಡ್ತಿರ್ತಾರೆ, ಹಣ ಗಳಿಸಬೇಕಿರುತ್ತೆ, ಪ್ರತಿ ಸಂಜೆ ಪಾರ್ಟ್ನರ್ ಜೊತೆ ಇರಬೇಕು, ಲೈಬ್ರರಿಗೆ ಹೋಗೋದಕ್ಕೆ ಕಲಿಯೋದಕ್ಕೆ ಸಮಯ ಇಲ್ಲ. ಎಲ್ಲ ಟಾಪರ್ಗಳು ಭಾರತೀಯರು, ಯಹೂದಿಯರು ಮತ್ತು ಚೈನೀಸ್. ಅಮೇರಿಕಾದ ಎಲ್ಲ ಯೂನಿವರ್ಸಿಟಿಗಳಲ್ಲಿ ನೋಡಿ. ಏನಿದರ ಅರ್ಥ? ಎಷ್ಟೋ ಅಮೇರಿಕನ್ನರು ಯೂನಿವರ್ಸಿಟಿ ಮುಗಿಸ್ತಾನೂ ಇಲ್ಲ, ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ನಲ್ಲೇ ತೊಡಗಿರ್ತಾರೆ. ಮತ್ತದು ಯಾವಾಗಲೂ ಸಲೀಸಾಗಿ ನಡೆಯೋದೂ ಇಲ್ಲ. ದಿನನಿತ್ಯದ ತುಮುಲುಗಳು, ಸಮಸ್ಯೆಗಳು, ಪ್ರತಿದಿನ ಇವು ನಡೀತಿರುತ್ತವೆ. ಈಗ ಇದನ್ನು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಜೀವನದ ಈ ಸಮಯದಲ್ಲಿ ನಿಮ್ಮ ಶಕ್ತಿಯ ಮಟ್ಟ ಅತ್ಯಂತ ಹೆಚ್ಚಾಗಿರುತ್ತೆ. ಬದುಕಿನ ಈ ಹಂತದಲ್ಲಿ ನಿಮ್ಮೊಳಗೆ ಒಂದು ಥರದ ಫೋಕಸ್ ಮತ್ತು ಸಮತೋಲನ ತಂದುಕೊಂಡ್ರೆ ಈ ಶಕ್ತಿ ಒಂದು ಅದ್ಭುತವಾಗಿ ಮಾರ್ಪಡುತ್ತೆ. ಆದರೆ ಈ ಹಂತದಲ್ಲಿ ಫೋಕಸ್ ಮತ್ತು ಸಮತೋಲನ ತರದಿದ್ರೆ 40-45 ಆಗುವಾಗ ತಂದುಕೊಂಡ್ರೆ ಆಗ ಇದೇ ಶಕ್ತಿ ಇರಲ್ಲ. ಇದನ್ನು ಯುವಜನರು ಅರ್ಥ ಮಾಡ್ಕೊಳ್ಳಲ್ಲ. ಈ ಮಟ್ಟದ ಶಕ್ತಿ ಜೀವನ ಇಡೀ ಇರುತ್ತೆ ಅಂತ ಅಂದ್ಕೋತಾರೆ. ಇಲ್ಲ, ಇದು ಕಳೆದು ಹೋಗುತ್ತೆ. ಇದು ಹೆಚ್ಚು ಅಂದರೆ 8, 12, 15 ವರ್ಷಗಳು ಅಷ್ಟೇ. 14ರಿಂದ 30ರವರೆಗೆ ಶಕ್ತಿಯ ಉತ್ಕರ್ಷ ಇರುತ್ತೆ. ಈ ಸಮಯದಲ್ಲಿ ಇದನ್ನು ನಿರ್ವಹಿಸೋದನ್ನು ಕಲಿತು ನಿಮ್ಮ ಜೀವನದಲ್ಲಿ ಫೋಕಸ್ ಮತ್ತು ಸಮತೋಲನ ತಂದುಕೊಂಡ್ರೆ ಈ ಜೀವನದ ಮೇಲ್ಮಟ್ಟದಲ್ಲಿ ಕಾರ್ಯಗೈಯುತ್ತೆ. ಅವುಗಳನ್ನು ತಂದುಕೊಳ್ಳದಿದ್ರೆ, ಜೀವಿಸೋ ಆತುರದಲ್ಲಿದ್ದರೆ ಆಮೇಲೆ ಶ್ರಮ ಪಡಬೇಕಾಗತ್ತೆ. ಆಗೋದೇ ಇಲ್ಲ ಅಂತಲ್ಲ, ಸಾಧ್ಯವಾಗಬಹುದು, ಆದರೆ ಜೀವನದುದ್ದಕ್ಕೂ ಅನಗತ್ಯ ಪ್ರಯಾಸ. ಹಾಗಾಗಿ ಇದು ವೈಯಕ್ತಿಕ ಆಯ್ಕೆ. ಒಬ್ಬರಿಗೆ ತುಂಬ ವಿವಶತೆ ಇದ್ದರೆ ಅವರು ಆರಿಸ್ಕೋಬಹುದು. Don't make it a trend that if you're in a college you must have
a body-based relationship, not necessary. ಅದನ್ನ ಟ್ರೆಂಡ್ ಮಾಡ್ಕೋಬೇಡಿ. ಕಾಲೇಜಿನಲ್ಲಿದ್ರೆ ದೇಹಾಧಾರಿತ ಸಂಬಂಧ ಇರಲೇಬೇಕು ಅಂತ ಅಗತ್ಯ ಇಲ್ಲ.